ಬಸ್ಸಿನಲ್ಲಿ ಎದೆನೋವಿಗೆ ಒಳಗಾಗಿ ಅಸ್ವಸ್ಥಳಾದ ವಿದ್ಯಾರ್ಥಿನಿಯನ್ನು ಕಂಕನಾಡಿ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದ ಮಂಗಳಾದೇವಿಯ ಕುಂಜತ್ತಬೈಲ್ ಚಲಿಸುವ 13F ಕೃಷ್ಣಪ್ರಸಾದ್ ಟ್ರಾವೆಲ್ಸ್ ಚಾಲಕ ಗಜೇಂದ್ರ ಕುಂದರ್, ನಿರ್ವಾಹಕರುಗಳಾದ ಸುರೇಶ್, ಮಹೇಶ್ ರವರಿಗೆ ದಕ್ಷಿಣ ಕನ್ನಡ ಬಸ್ಸು ಮಾಲಕರ ಸಂಘ ಮಂಗಳೂರು ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಂಪನಕಟ್ಟೆ ಕಚೇರಿಯ ಪಿ. ಭಾಸ್ಕರ್ ಸಾಲಿಯಾನ್ ವೇದಿಕೆಯಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರಾದ ಅಜೀಜ್ ಪರ್ತಿಪಾಡಿ ಅಭಿನಂದಿಸಿ ಮಾತನಾಡಿ, ಬಸ್ ಸಿಬ್ಬಂದಿ ಮಾನವೀಯ ಸೇವೆಗಳಿಗೆ ಇತಿಹಾಸವಿದೆ. ಗ್ರಾಮಾಂತರ ಭಾಗದಲ್ಲಿ ವಿಷದ ಹಾವು ಕಚ್ಚಿದ್ದ ರೋಗಿಯನ್ನು ಮಧ್ಯರಾತ್ರಿ ಆಸ್ಪತ್ರೆಗೆ ದಾಖಲಿಸಿದ ಚರಿತ್ರೆ ಇದೆ. ಸಿಬ್ಬಂದಿಯ ಮಾನವೀಯ ಸೇವೆಗೆ ಸಾರ್ವಜನಿಕವಾಗಿ ಸಿಕ್ಕಿರುವ ಪ್ರೋತ್ಸಾಹ ಪ್ರಶಂಸನೀಯ. ಸಿಬ್ಬಂದಿ ಮೆರೆದ ಮಾನವೀಯ ಸೇವೆ ಎಲ್ಲರಿಗೂ ಮಾದರಿ. ಬಸ್ ಸಿಬ್ಬಂದಿ ಮಾನವೀಯ ಮೌಲ್ಯಗಳನ್ನು ಕಾಪಾಡಿಕೊಂಡು ಬಂದಿರುವುದು ಇದು ಮೊದಲಲ್ಲ. ಪ್ರತಿಯೊಂದು ಅಪಘಾತಗಳ ಸಂದರ್ಭದಲ್ಲಿಯೂ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸುವುದು, ರಸ್ತೆ ಹೊಂಡಗಳನ್ನು ಸರಿ ಮಾಡಿಕೊಂಡು ಮರ ಕಡಿದು ಟ್ರಿಪ್ ಮಾಡಿದ ಇತಿಹಾಸವಿದೆ. ಬಸ್ಸುಗಳು ತೆರಳಿದ ನಂತರವೇ ವಾಹನಗಳು ತೆರಳಿದ ವಿಚಾರಗಳಿವೆ. 1985ರಲ್ಲಿ ವಿಷಹಾವು ಕಚ್ಚಿದ್ದವರನ್ನು ಮಂಜನಾಡಿ ಸಮೀಪ ವಜ್ರೇಶ್ವರಿ ಬಸ್ ಮೂಲಕ ಮಧ್ಯರಾತ್ರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಸಾಮಾಜಿಕ ಮಾಧ್ಯಮಗಳು ಕಡಿಮೆ ಇದ್ದುದರಿಂದ ಸೇವೆಗಳು ಬೆಳಕಿಗೆ ಬಂದಿರಲಿಲ್ಲ. ಇದೀಗ ನಿತ್ಯ ಬಯ್ಯುವ ಮಾಧ್ಯಮಗಳ ಜನಸಹಕಾರದಿಂದ ಸಿಬ್ಬಂದಿಯ ಸೇವೆ ಗೌರವಕ್ಕೆ ಪಾತ್ರವಾಗಿದೆ. ಪತ್ರಕರ್ತರು ಬೆಳ್ತಂಗಡಿ, ಪುತ್ತೂರು, ಕಡಬ, ಸೋಮಂತಡ್ಕ ಭಾಗಗಳಲ್ಲಿ ಬಸ್ಗಳಿಲ್ಲದ ಕುರಿತು ಬೇಡಿಕೆ ಇರಿಸಿದ್ದು ಶೀಘ್ರವೇ ಅದನ್ನು ಸರಿಪಡಿಸುತ್ತೇವೆ ಎಂದರು. ಮಾಜಿ ಅಧ್ಯಕ್ಷ ದಿಲ್ರಾಜ್ ಆಳ್ವ ಮಾತನಾಡಿ, ಮಂಗಳೂರು ಖಾಸಗಿ ಬಸ್ ಸೇವೆಗೆ 100 ವರ್ಷದ ಇತಿಹಾಸವಿದ್ದು, ತುಳುನಾಡಿನ ಜನತೆಯ ಪ್ರೋತ್ಸಾಹದಿಂದ ದೀರ್ಘಕಾಲದ ಉದ್ಯಮ ನಡೆಸಲು ಸಾಧ್ಯವಾಗಿದೆ. ಬಸ್ ಸಿಬ್ಬಂದಿಯ ದುರ್ವರ್ತನೆ ಕುರಿತು ಜನ, ಮಾಧ್ಯಮ ಪ್ರಶ್ನಿಸಿದಾಗ ಕೋಪಗೊಳ್ಳುತ್ತಿದ್ದೆವು. ಇಂದು ಅದೇ ಮಾಧ್ಯಮ ಸಿಬ್ಬಂದಿಯನ್ನು ಮಾಧ್ಯಮ, ಜನ ಪ್ರೋತ್ಸಾಹಿಸಿರುವುದು ಹೆಮ್ಮೆಯ ವಿಚಾರ. ಸಾರ್ವಜನಿಕ ಸೇವೆಗಳಲ್ಲಿ ತಪ್ಪುಗಳು ಸಹಜ. ಬಸ್ಸೊಳಗೆ ಇರುವ ಪ್ರಯಾಣಿಕರಿಗೆ ಸಿಬ್ಬಂದಿ ನೋವು ಗೊತ್ತಿರುತ್ತದೆ ಎಂದರು. ಮೆರೆದಂತಹ ಇತಿಹಾಸವಿದೆ. ಆದರೆ ಸಾಮಾಜಿಕ ಜಾಲತಾಣಗಳು ಆಗ ಇದ್ದಿರಲಿಲ್ಲ. ಆದ್ದರಿಂದ ಅದು ಬಹಿರಂಗವಾಗಿರಲಿಲ್ಲ. ನಮ್ಮ ಬಸ್ ಮಾಲಕರು, ನಿರ್ವಾಹಕರು, ಚಾಲಕರು ಬಹಳಷ್ಟು ಸಂದರ್ಭದಲ್ಲಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಅದೆಷ್ಟೋ ಅಪಘಾತಗಳ ಸಂದರ್ಭದಲ್ಲಿ ಕೂಡ ತಾವು ತಮ್ಮ ಜೀವದ ಹಂಗು ತೊರೆದು ಬಹಳಷ್ಟು ಕೆಲಸ ಮಾಡಿದ್ದಾರೆ. ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ ಅದು ಯಾವುದು ಈಗ ಅಷ್ಟೊಂದು ಪ್ರಚಾರಕ್ಕೆ ಬಾರದ್ದು ನಮ್ಮ ಒಂದು ದೌರ್ಭಾಗ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಸಾಮಾಜಿಕ ಕಳಕಳಿಯಲ್ಲೂ, ಸಾಮಾಜಿಕ ದುರಂತದಲ್ಲೂ ನಾವು ಸ್ಪಂದಿಸಿದ್ದೇವೆ. ಬಸ್ಸು ಮಾಲಕರು, ಬಸ್ಸಿನ ಸಿಬ್ಬಂದಿ ವರ್ಗವು ಕೂಡ ಬಹಳಷ್ಟು ಶ್ರಮಿಸಿದ ಇತಿಹಾಸವಿದೆ. ಬಹಳ ಇತಿಹಾಸ ಕಾಲದಿಂದಲೂ ಅಷ್ಟು ಆ ರೋಡ್ಗಳು ಚೆನ್ನಾಗಿರಲಿಲ್ಲ, ರಸ್ತೆಗಳು. ಆ ಸಂದರ್ಭದಲ್ಲೂ ಬೆಳಗಿನ ಜಾವ ಫಸ್ಟ್ ಟ್ರಿಪ್ ಮಾಡುವಾಗಲೇ ರೋಡಿನಲ್ಲಿ ಹೊಂಡ ಸರಿ ಮಾಡಿಕೊಂಡು ಮರ ಕಡಿದು ಟ್ರಿಪ್ ಮಾಡಿದಂತಹ ಇತಿಹಾಸವಿದೆ. ಇದೆಲ್ಲ ರೋಡನ್ನು ಸರಿಪಡಿಸುವಂತಹ ಕೆಲಸ ಬಸ್ಸು ಮಾಲಕರು ಮತ್ತು ಚಾಲಕರು ಮತ್ತು ನಿರ್ವಾಹಕರು ಮಾಡಿದ ಇತಿಹಾಸ ಅದೆಷ್ಟೋ ಇದೆ. ರಸ್ತೆಯ ಹೊಂಡಗಳನ್ನು ಸರಿ ಮಾಡಿಸಿಕೊಂಡು ರಸ್ತೆಯನ್ನು ಸರಿಪಡಿಸಿ ಬಸ್ಸುಗಳು ಬಂದ ನಂತರವೇ ಬೇರೆ ವಾಹನಗಳು ಸಂಚರಿಸುತ್ತಿದ್ದವು. ಇದೆಲ್ಲ ಗತಕಾಲದಲ್ಲಿ ನಡೆದು ಹೋಗಿವೆ. ಕಾರ್ಯದರ್ಶಿ ರಾಮಚಂದ್ರ ಪಿಲಾರ್ ಮಾತನಾಡಿ, ಸಿಬ್ಬಂದಿ ಕರೆಸಿ ಸನ್ಮಾನಿಸಿರುವುದು ಇದೇ ಮೊದಲು. 6 ನಿಮಿಷವನ್ನು 6 ಕಿಲೋಮೀಟರ್ ಕ್ರಮಿಸಿ ಹಣದ ಕಡೆಗೆ ನೋಡದೆ ಮಾನವೀಯತೆ ತೋರಿಸಿದ ಸಿಬ್ಬಂದಿ ಶ್ಲಾಘನಾರ್ಹರು. ಸಮಸ್ತ ಸಿಬ್ಬಂದಿಗೆ ಸಂದ ಗೌರವ. ಕಿರುಕುಳದ ಹಾರ್ನ್ ಜೀವ ಉಳಿಸಿದೆ ಎಂದರು. ನಿಜವಾಗ್ಲೂ ಸಾಹಸಿಲ್ಲ. 5 ನಿಮಿಷಗಳು 5 ಕಿಲೋಮೀಟರ್ ಆಂಬುಲೆನ್ಸ್ ಹಾಸ್ಪಿಟಲ್ಗೆ ಎತ್ತದು ಖಾಲಿ ಪ್ರಯಾಣಿಕರನ್ನ ಕಾಸು ಮುಖ್ಯ ಅಲ್ಲ, ಜೀವ ಮುಖ್ಯ ಒಂದೇ ಒಂದು ಉದ್ದೇಶ. ಡ್ರೈವರ್ ಒಂಜಿ ಕೈಟು ಹಾರ್ನ್, ಕಂಡಕ್ಟರ್ ಒಂಜಿ ವೈಡ್ ವಿಷಿಲ್ ನದಿ ಒಂದು ಅಲ್ಪ ಬೈದಿನ ಸಾಹಸನೆ ಅಂದ್ರೆ ಇನ್ನೊಂದು ಡ್ರೈವರ್ ಪಣದುಲ್ಲೇದು ಇನ್ನೊಂದು ಒಂಜಿ ವಾಹನ ಆಗಿ ಸತ್ತು ಮಾತ ಕಾರ್ ಬೈಕ್ ಸೈಡ್ ಬರ್ಪೇದು ಆತ ಪರಿವರ್ತನೆ ಆತ ಪಂಡ ಅಕ್ಲೆಲ್ಲ ಗೊತ್ತಾಂಡು ದಾದಾಲ ಪಂಡ ಪಾಪ ಈ ಬಸ್ ತಗಲು ದಾದನ ಎಮರ್ಜೆನ್ಸಿ ಬೋಂದುಲ್ಲೇರು ಪಂಡ ಉದ್ದೇಶ ಬೈದಿನ ಪಂಪುಣ ಎಂಗ್ಲೆ ಭಾರಿ ಸಂತೋಷ. ಸಾಧಾರಣ ಎಂಗ್ಲು ಬಸ್ ಫೀಲ್ಡ್ ಬತ್ತಿ ನಡೆದಿಂಚ ಇನ್ನು ಮುಟ್ಟ ಎಂಗ್ಲೆ ಪುಗಾರ್ದ ಪೇಪರ್ ಆಡೋ ವಾಟ್ಸಪ್ ಟಿವಿ ಹತ್ತು ದಿಚ್ಚು ಹೋಗ್ಲ ದೂರದೇ ನಮ್ಮ
ಸಿಬ್ಬಂದಿ ಲೇನು 400 ಬಾರಿ ಕಮ್ಮಿ ಆಡ ಇನಿಕೋಡೆಡ್ ಪೂರ ಪುಗರ್ನಾಗೇನಾಗ ಇದು ಅಕಲ್ ಮಲ್ತಿನ 3 ಜನ ಕಾರ್ಯಕ್ರಮ ಆಡಲ್ಲ ಮಲ್ತಿನ ಸಾಹಸ ಆಡಲ್ಲ ಸಮಸ್ತ ಚಾಲಕ ನಿರ್ವಾಹಕರಿಗೆ ಬರ್ತಿಗಳು ಅಂಚಿನ ಗೌರವ ಇನಿ ಸಾರ್ವಜನಿಕರು ಪ್ರಯಾಣಿಕರು ಮಕ್ಕಳಿಗೆ ಗೌರವ ವರ್ತಿಸುವ ಏರ್ಪಟ್ಟದಲ್ಲಿ ಇಂದು ಸುದ್ದಿ ಅಥವಾ ಮಾಧ್ಯಮ ನಮ್ಮನ್ನು ಪ್ರಶ್ನಿಸಿದಾಗ ನಮ್ಗೆ ಭಾರಿ ಸಿಟ್ಟು ಬರ್ತದೆ. ಯಾಕಂತ ಹೇಳಿದ್ರೆ ನಮ್ಮನ್ನು ಯಾಕೆ ಪ್ರಶ್ನಿಸ್ತಾರೆ, ಯಾಕೆ ನಾವು ತಪ್ಪು ಮಾಡಿದನ್ನು ಭಾರಿ ಹೈಲೈಟ್ ಮಾಡ್ತಾರೆ ಅಂತ ಹೇಳುವ ಒಂದು ಯಾವಾಗಲೂ ನಮ್ಮ ಹತ್ರ ಪ್ರಶ್ನೆ ಇರ್ತದೆ. ಆದ್ರೆ ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಒಳ್ಳೆಯ ಸರ್ವಿಸ್ ಕೊಟ್ಟರು ಮತ್ತೆ ಇಂತಹ ಒಂದು ಒಳ್ಳೆಯ ಕಾರ್ಯ ಮಾಡಿದ್ರು ಕೂಡ ಇವತ್ತು ಮಾಧ್ಯಮ ಜನರು ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಅಂತ ಹೇಳಿದ್ರೆ ಇದೊಂದು ಒಳ್ಳೆಯ ಉದಾಹರಣೆ. ನಾವು ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಜನರ ಸೇವೆ ಮಾಡುವಾಗ ಯಾವುದೇ ರಂಗ ಆಗಿರ್ಬೋದು, ಸಾರಿಗೆ ವ್ಯವಸ್ಥೆ ಆಗಿ ಅಥವಾ ಯಾವುದೇ ರಂಗದಲ್ಲಿ ಕೂಡ ನಾವು ಪಬ್ಲಿಕ್ ಸರ್ವಿಸ್ ಮಾಡುವಾಗ ಒಂದು ಕೊರತೆ ನ್ಯೂನ್ಯತೆ ಇದ್ದೇ ಇರ್ತದೆ. ಆದ್ರೆ ಅದನ್ನೆಲ್ಲವನ್ನು ಮತ್ತೆ ನಮ್ಮ ಡ್ರೈವರ್ ಕಂಡಕ್ಟರ್ ಅಲ್ಲಿ ಕೂಡ ಕೆಲವೊಮ್ಮೆ ರ್ಯಾಶ್ ಹೋಗ್ತಾರೆ ಅಥವಾ ಹಾರ್ನ್ ಆಗ್ತಾರೆ, ಇದೆಲ್ಲ ಕಂಪ್ಲೇಂಟ್ ಇದ್ರು ಕೂಡ ನಮ್ಮ ಡ್ರೈವರ್ ಮತ್ತು ನಮ್ಮ ಪ್ಯಾಸೆಂಜರ್ ಯಾರಿದ್ದಾರೆ ಇವರ ನಡುವಿನ ಸಂಬಂಧ ಏನಿದೆ ಅದು ನಾವು ಬಸ್ಸಿನ ಒಳಗೆ ಯಾರು ಪ್ರಯಾಣಿಸ್ತಾರೆ ಅವರಿಗೆ ಮಾತ್ರ ಗೊತ್ತಿರೋದು. ನಾವು ಯಾರೋ ಹೊರಗೆ ನಿಂತು ನೋಡುವಾಗ ಇದೊಂದು ನಾನ್ ಸ್ಟಾಪ್ ಅಲ್ಲಿ ಪಿಕಪ್ ಮಾಡ್ತಾರೆ ಅಂತ ಹೇಳೋ ಮಾಹಿತಿ ಇರ್ತದೆ. ಆದ್ರೆ ಒಬ್ಬ ಡ್ರೈವರ್ ಆ ನಿರಂತರ ಉಪಾಧ್ಯಕ್ಷರುಗಳಾದ ಕೆ ರಾಮಚಂದ್ರ ನಾಯ್ಕ್, ಜೊತೆ ಕಾರ್ಯದರ್ಶಿ ರಾಜೇಶ್ ಟಿ, ಪ್ರಧಾನ ಮಾಜಿ ಅಧ್ಯಕ್ಷ ಜಯಶೀಲ ಅಡ್ಯಂತಾಯ, ಮಾಜಿ ಅಧ್ಯಕ್ಷರುಗಳಾದ ನೇಲ್ಸನ್ ಪಿರೇರಾ, ಬಸ್ ಮಾಲೀಕ ಶ್ರವಣ್, ಮಾಜಿ ಪ್ರಧಾನ ಕಾರ್ಯದರ್ಶಿ ಸುಚೇತನ್ ಕಾವೂರು, ಚಂದ್ರಕಲಾ, ಮೋಹನ್ ಮೆಂಡನ್, ರಾಜೇಂದ್ರ ಶೆಟ್ಟಿ, ಸೇಸಪ್ಪ ಪೂಜಾರಿ, ಇಸ್ಮಾಯಿಲ್ ಎಂಎಸ್, ಅಬ್ಬಾಸ್ ಅಲಿ ಎಆರ್ ಮುಂತಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.